ಸೊ ನೀವೇನಾದರೂ KCETಲಿ ಅಥವಾ ಬೇರೆ ಪ್ರೊಫೆಷನಲ್ ಕೋರ್ಸಸ್ ಓದೋಕ್ಕೆ ಬೇರೆ ಡಿಸ್ಟಿಕ್ಗೆ ಬಂದರೆ ಹಾಸ್ಟೆಲ್ ಫೀಸ್ ಜಾಸ್ತಿ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಆಗಿದ್ರೆ ಈ ವಿಡಿಯೋ ನಿಮಗಾಗಿ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ಬಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ BCM ಹಾಸ್ಟೆಲ್ಸ್. ಸೊ BCM ಹಾಸ್ಟೆಲ್ ಅಂದರೆ ಇದೊಂದು ಗೌರ್ಮೆಂಟ್ ಪ್ರೊವೈಡೆಡ್ ಹಾಸ್ಟೆಲ್, ಪ್ರೊವೈಡೆಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ಆ್ಯಂಡ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಫ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಸೊ ಇದನ್ನ BCM ಹಾಸ್ಟೆಲ್ಸ್ ಅಂತ ಕರೀತಾರೆ. ಸೊ BCM ಸ್ಟ್ಯಾಂಡ್ಸ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ ಮೈನಾರಿಟೀಸ್ ಹಾಸ್ಟೆಲ್ ಅಂತ. ಸೊ ಇದು ಎವ್ರಿ ಇಯರ್ ಎಲ್ಲ ಪ್ರೊಫೆಷನಲ್ ಕೋರ್ಸ್ 11th 12th ಇಂದಾನು ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ. ನೀವೇನಾದ್ರು BCM ಹಾಸ್ಟೆಲ್ ಚೂಸ್ ಮಾಡ್ತಿದ್ದೀರಾ ಅಂದರೆ, ಆ್ಯಂಡ್ KCETಲಿ ನಿಮ್ಗೆ ಏನಾರ ಬೇರೆ ಡಿಸ್ಟಿಕ್ಕಲ್ಲಿ ಸೀಟ್ ಅಲೋಕೇಟ್ ಸಿಕ್ತು ಅಂದರೆ ಹಾಸ್ಟೆಲ್ ಫೀಸಿಗೆ ಯೋಚನೆ ಮಾಡಬೇಡಿ. ಒಳ್ಳೆ ಕಾಲೇಜ್ ಸಿಕ್ಕಿದ್ರೆ ಅದು ಒಳ್ಳೆ ಕೋರ್ಸ್ ಸಿಕ್ಕಿದ್ರೆ ಹೋಗಿ BCM ಹಾಸ್ಟೆಲ್ನ ಚೂಸ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ ಆ್ಯಂಡ್ ಪ್ರೊವೈಡೆಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ. ಸೊ ಲೆಟ್ ಸ್ಟಾರ್ಟ್. ಸೊ ವಾಟ್ ಈಸ್ BCM ಅಂದರೆ, BCM ಸ್ಟ್ಯಾಂಡ್ಸ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಂಡ್ ಮೈನಾರಿಟೀಸ್. ಸೊ ಇದು ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಂಡ್ ಮೈನಾರಿಟಿ ಸ್ಟೂಡೆಂಟ್ಸ್ಗೆ ಎಲ್ಪ್ ಆಗಲಿ ಅನ್ನೋ ಕಾರಣದಿಂದ ಗೌರ್ಮೆಂಟ್ ಆಫ್ ಕರ್ನಾಟಕ ಒಂದು ಇನಿಷಿಯೇಟಿವ್ ತೊಗೊಂಡಿರೋದು. ಇವಾಗೇನಿಲ್ಲ, ಇದು ತುಂಬ ವರ್ಷಗಳಿಂದ ಇದೆ ಇದು. ಆ್ಯಂಡ್ ಇದು ಏನಕ್ಕೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವೇನೋ KCET ಕೌನ್ಸಿಲಿಂಗ್ ಮುಖಾಂತರ ಒಂದು ಕಾಲೇಜ್ ಸಿಕ್ಕಿರುತ್ತೆ, ದಟ್ ವಿಲ್ ಬಿ ಇನ್ ಅದರ್ ಡಿಸ್ಟಿಕ್, ಬೇರೆ ಡಿಸ್ಟಿಕಲ್ಲಿ ಇರುತ್ತೆ, ನಿಮ್ಮ ಹೋಮ್ ಟೌನ್ ಬಿಟ್ಟು ಆಚೆ ಬರಬೇಕಿರುತ್ತೆ. ಸೊ ಅವಾಗ ನೀವು ಕಾಲೇಜ್ ಫೀಸ್, ಗೌರ್ಮೆಂಟ್ ಫೀಸ್ ಜೊತೆಗೆ ಹಾಸ್ಟೆಲ್ ಫೀಸ್ ಜಾಸ್ತಿ ಆಗುತ್ತೆ. ಅದು ಪೇ ಮಾಡೋಕ್ಕೆ ಸ್ವಲ್ಪ ಜನದ ಕೈಲಿ ಅಥವಾ ಜಾಸ್ತಿ ಜನದ ಕೈಲಿ ಆಗಲ್ಲ ಅನ್ನೋ ಕಾರಣದಿಂದ ಗೌರ್ಮೆಂಟ್ ಆಫ್ ಕರ್ನಾಟಕ ಅವರು ಫ್ರೀ ಹಾಸ್ಟೆಲ್ ಫೆಸಿಲಿಟೀಸ್ನ ಕೊಡ್ತಾ ಇರೋದು ಇದು. ಸೊ ದಿಸ್ ಈಸ್ ಅಬೌಟ್ ವಾಟ್ ಈಸ್ BCM. ಸೊ ಹೂ ಕ್ಯಾನ್ ಅಪ್ಲೈ ಅಂದರೆ, ಆಲ್ ಸ್ಟೂಡೆಂಟ್ಸ್ ಲೈಕ್ BCM ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಂಡ್ ಮೈನಾರಿಟೀಸ್ ಬರೋ ಸ್ಟೂಡೆಂಟ್ಸ್ ಎಲ್ಲರೂ ಅಪ್ಲೈ ಮಾಡ್ಬೋದು, ಬೇಸ್ಡ್ ಆನ್ ದರ್ ಕ್ಯಾಟಗರಿ ಆ್ಯಂಡ್ ಸೀಟ್ಸ್ ಅವೈಲಬಿಲಿಟಿ ಆ್ಯಂಡ್ ರ್ಯಾಂಕಿಂಗ್ ಅಥವಾ ಮಾರ್ಕ್ಸ್ ಮುಖಾಂತರನೂ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಆ್ಯಂಡ್ ಯಾವ್ಯಾವ ಕ್ಯಾಟಗರಿ ಬರುತ್ತೆ ಅಂದರೆ 2A 2B 3A 3B ಮೈನಾರಿಟೀಸ್, SC ST ಕ್ಯಾಟಗರಿ ಇವರೆಲ್ಲ ಅಪ್ಲೈ ಮಾಡ್ಕೊಬೋದು. ಸೊ ದೆನ್ ಏನೇನು ಫೆಸಿಲಿಟಿ ಸಿಗುತ್ತೆ ಇಲ್ಲಿ ಅಂದರೆ, ನೀವು ಅಪ್ಲೈ ಮಾಡಾದ್ಮೇಲೆ ನಿಮಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ, ನಿಮ್ಗೆ ಆ ಹಾಸ್ಟೆಲ್ ಫೆಸಿಲಿಟಿ ಅಲೋಕೇಟ್ ಆಗಿದೆಯಾ ಇಲ್ವಾ ಅಂತ. ಇಫ್ ಇನ್ ಕೇಸ್ ಅಲೋಕೇಟ್ ಆಗಿದ್ರೆ ನಿಮಗೆ ಒಂದು ಲೊಕೇಶನ್ ಕೊಡ್ತಾರೆ, ನಿಮ್ಮ ಹಾಸ್ಟೆಲ್ ಎಲ್ಲಿರುತ್ತೆ ಎಲ್ಲಿ ಅಂತ. ನೀವು ಅಲ್ಲಿ ಹೋಗಿ ಹೋಗಿ ಜಾಯ್ನ್ ಆಗಬೇಕು ಆ ಹಾಸ್ಟೆಲಿಗೆ. ಸೊ ಹಾಸ್ಟೆಲಲ್ಲಿ ವಾರ್ಡನ್ಸ್ ಕೂಡ ಇರ್ತಾರೆ, ಅವರು ಗೌರ್ಮೆಂಟ್ ಅಫಿಷಿಯಲ್ಸ್ ಇರ್ತಾರೆ. ಆ್ಯಂಡ್ ಅಲ್ಲಿ ನಿಮಗೆ ಫೆಸಿಲಿಟೀಸ್ ಏನು ಸಿಗುತ್ತೆ ಅಂದರೆ, ನಿಮ್ಗೊಂದು ರೂಮ್ ಕೊಡ್ತಾರೆ, ಹಂಗಂದರೆ ಅದರಲ್ಲಿ ಒಂದು 4 ಮೆಂಬರ್ಸ್ ಇರ್ಬೋದು ಮ್ಯಾಕ್ಸಿಮಮ್. ಆ್ಯಂಡ್ ಅಲ್ಲಿ ಅಕಾಮಡೇಷನ್ ಇರುತ್ತೆ ಫ್ರೀ, ಆ್ಯಂಡ್ ಫುಡ್ ಇರುತ್ತೆ. ನಿಮ್ಮ ಕೋರ್ಸ್ ಡ್ಯೂರೇಷನ್, ಫಾರ್ ಎಕ್ಸಾಂಪಲ್ 4 years ಕೋರ್ಸ್ ಇತ್ತು ಅಂದರೆ 4 years ಕೂಡ ನೀವು ಅಲ್ಲೇ ಇರ್ಬೋದು. 4 yearsಗೂ ಕೂಡ ಕಂಪ್ಲೀಟ್ ಇನ್ಕ್ಲೂಡಿಂಗ್ ಸ್ಯಾಟರ್ಡೆ ಸಂಡೇ ನಿಮಗೆ ಫುಡ್ಸ್ ಫೆಸಿಲಿಟಿ ಇರುತ್ತೆ. ಆ್ಯಂಡ್ ಕಂಪ್ಯೂಟರ್ಸ್ ಇದೆ ಅಲ್ಲಿ. ಆಮೇಲಿಂದ ಇಂಗ್ಲೀಷ್ ಕ್ಲಾಸಸ್ ಅಂತ ಮಾಡ್ತಾರೆ. ಸೊ ಲಾಟ್ಸ್ ಆಫ್ ಫೆಸಿಲಿಟೀಸ್ ಇದೆ. ನೀವು ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ದಟ್ಟು ಫ್ರೀ ಆಫ್ ಕಾಸ್ಟ್ ಆಗಿರೋದ್ರಿಂದ, ಗೌರ್ಮೆಂಟ್ ಆಫ್ ಕರ್ನಾಟಕ ಗೌರ್ಮೆಂಟ್ ಕೊಡ್ತಿರೋದ್ರಿಂದ ನೀವು ಯೂಸ್ ಮಾಡ್ಕೊಬೋದು. ಇದರಲ್ಲೇನು ತಪ್ಪಿಲ್ಲ ಯೂಸ್ ಮಾಡ್ಕೊಳ್ಳೋದ್ರಲ್ಲಿ. ಸೊ ದಿಸ್ ಆರ್ ದ ಫೆಸಿಲಿಟೀಸ್ ಪ್ರೊವೈಡೆಡ್ ಬೈ ದಿಸ್ ಬ್ಯಾಕ್ವರ್ಡ್ ಕ್ಲಾಸ್ ಆಫ್ ಆ್ಯಂಡ್ ಮೈನಾರಿಟೀಸ್ ಹಾಸ್ಟೆಲ್ಸ್. ಸೊ ಅವೈಲಬಿಲಿಟಿ ಅಂದರೆ, ನೀವು ಅಪ್ಲಿಕೇಶನ್ ಬಿಡ್ತಾರೆ. ಸೊ ಇನ್ ದ ಮಂತ್ ಆಫ್ ಜೂನ್ ಇಂದ ಆಗಸ್ಟ್, ಯಾವಾಗ ನಿಮ್ಮ KCET ಕೌನ್ಸಿಲಿಂಗ್ ಅಥವಾ ರಿಸಲ್ಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗಲೇ ಇದ್ರ ನೋಟಿಫಿಕೇಶನ್ನು ಬಿಡ್ತಾರೆ. ಸೊ ನೀವು ನನ್ನ ಅಫಿಷಿಯಲ್ ವೆಬ್ಸೈಟನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಅದನ್ನು. ಅಲ್ಲಿ ಹೋಗಿ ಅವಾಗವಾಗ ನೋಡ್ತಾ ಇರಿ. ಅದು ಅಪ್ಲಿಕೇಶನ್ ಬಿಟ್ಟಾಗ ನೀವು ಅಥವಾ ಸೈಬರ್ ಸೆಂಟರಲ್ಲಿ ಹೋಗಿ ಅಪ್ಲೈ ಮಾಡ್ಕೋಬೋದು. ಅಪ್ಲೈ ಮಾಡಿದ್ಮೇಲೆ ಅಕ್ನಾಲಜ್ಮೆಂಟ್ನ ತೊಗೊಂಡೋಗಿ ನೀವು ಬ್ಯಾಕ್ವರ್ಡ್ ಕ್ಲಾಸ್ ಆಫೀಸಿಗೆ ಕೊಡಬೇಕಾಗುತ್ತೆ. ಆ್ಯಂಡ್ ನಿಮಗೆ ಅಲೋಕೇಟ್ ಆದರೆ ಆ ವೆಬ್ಸೈಟಲ್ಲೇ ತೋರಿಸುತ್ತೆ ನಿಮಗೆ ಎಲ್ಲಿ ಅಲೋಕೇಟ್ ಆಗಿದೆ ಅಂತ. ಸೊ ದಿಸ್ ಆರ್ ದ ಅವೈಲಬಿಲಿಟಿ ಫೆಸಿಲಿಟೀಸ್. ಸೊ ಹೌ ಟು ಅಪ್ಲೈ ಅಂದರೆ, ಆ್ಯಸ್ ಐ ಟೋಲ್ಡ್, ಲೈಕ್ ನಿಮಗೊಂದು ಅಪ್ಲಿಕೇಶನ್ ಲಿಂಕ್ ಕೊಡ್ತಾರೆ, ಸ್ಟಾರ್ಟ್ ಡೇಟ್ ಎಂಡ್ ಡೇಟ್ ಇರುತ್ತೆ. ಅದಕ್ಕೆ ನಿಮ್ಮದು ಸ್ವಲ್ಪ ಡೀಟೇಲ್ಸ್ ಎಲ್ಲ ಕೇಳ್ತಾರೆ. ಅದನ್ನೆಲ್ಲ ಹಾಕಿ ನೀವು ನಿಮಗೆ ಮನೆಯಿಂದ ಸ್ವಲ್ಪ, ಅದಕ್ಕೆ ಒಂದು ಕ್ರೈಟೀರಿಯಾ ಇದೆ, ಒಂದು 15 kilometers ಏನೋ ನಿಮ್ಮ ಮನೆಗೂ ಸಿಕ್ಕಿರೋ ಇದಕ್ಕೆ ಡಿಸ್ಟೆನ್ಸ್ ದೂರ ಇರಬೇಕು, ಆವಾಗ ಮಾತ್ರ ಸಿಗುತ್ತೆ. ಸೊ ನೀವು ಅದೇ ಹೋಮ್ ಟೌನ್ ಆಗಿ ನಿಮ್ಮ ಮನೆಯೂ ಅಲ್ಲೇ ಇದ್ದು ನಿಮ್ಗೆ ಅಲ್ಲೇ ಕಾಲೇಜ್ ಅಲೋಕೇಟ್ ಆಗಿದ್ರೆ ನಿಮಗೆ ಸಿಗಲ್ಲ. ಸೊ ಅದಕ್ಕೋಸ್ಕರ. ಆ್ಯಂಡ್ ಇದೊಂದು ನೆಕ್ಸ್ಟ್ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ, ಇಲ್ಲಿ ಇದು ಕೋವಿಡ್ ಹಾಸ್ಟೆಲ್ ಅಲ್ಲ, ಗರ್ಲ್ಸ್ಗೆ ಸಪ್ರೇಟ್ ಹಾಸ್ಟೆಲ್ ಇದೆ, ಬಾಯ್ಸ್ಗೆ ಸಪ್ರೇಟ್ ಹಾಸ್ಟೆಲ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಮಂಡ್ಯದಿಂದ ಓದಿರೋದು, ಆ್ಯಂಡ್ ನಾನು ಮಂಡ್ಯದವನೇನೆ. ಸೊ ನಾನು ಅದನ್ನು ಯೂಸ್ ಮಾಡಿಲ್ಲ, ಬಟ್ ನನ್ನ ಫ್ರೆಂಡ್ಸ್ ತುಂಬ ಜನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೇ ಸರೌಂಡಿಂಗಲ್ಲೇ ನಮ್ಮ ಕಾಲೇಜ್ ಹತ್ರನೇ ಒಂದು 4-5 ಹಾಸ್ಟೆಲ್ಸ್ ಇದೆ. ಆ್ಯಂಡ್ ಇಂಡ್ವಾಳಲ್ಲಿ ಒಂದು ಹಾಸ್ಟೆಲ್ ಇದೆ, ಅಲ್ಲಿ ಒಳಲ್ ಸರ್ಕಲ್ ಹತ್ರ ಒಂದು ಹಾಸ್ಟೆಲ್ ಇದೆ, ಗರ್ಲ್ಸ್ಗೆ ಬೇರೆ ಬಾಯ್ಸ್ಗೆ ಬೇರೆ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಯೂಸ್ಫುಲ್ ಆಗಿದ್ರೆ, ನಿಮ್ಮ ಯಾರ ಫ್ರೆಂಡ್ಸ್ಗೆ ಆಲ್ ಓವರ್ ಕರ್ನಾಟಕ ಶೇರ್ ಮಾಡಿ. ಯಾರು ನಿಮ್ಮ ಫ್ರೆಂಡ್ಸ್ ಬೇರೆ ಬೇರೆ ಡಿಸ್ಟಿಕ್ಗೆ ಮೂವ್ ಆಗ್ತಿದ್ರೆ, ಆ್ಯಂಡ್ ವಿಡಿಯೋ ಏನಾರು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ಥರ ಮೋರ್ ಇಂಜಿನಿಯರಿಂಗ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಆಗ್ತಾ ಹೋಗ್ತೀನಿ ಇನ್ಮೇಲೆ. ಇಂಟರ್ವ್ಯೂ ಪ್ರಿಪ್ರೇಷನ್ಸ್, ಪ್ಲೇಸ್ಮೆಂಟ್ಸ್, ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀನಿ ಇನ್ಮೇಲೆ. ಆ್ಯಂಡ್
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನಾರ ಡೌಟ್ಸ್ ಅಥವಾ ಕ್ಲಾರಿಫಿಕೇಶನ್ ಕ್ವಶನ್ಸ್ ಇದ್ರೆ ಕಮೆಂಟಲ್ಲಿ ತಿಳಿಸಿ. And do subscribe to my channel, and thank you for watching, guys. Let's see in the next video.